ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫೈರ್ ಚಾನಲ್. ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗು ಮತ್ತು 1 BHK, ಫಸ್ಟ್ ಫ್ಲೋರಲ್ಲಿ 3 BHK, ಸೆಕೆಂಡ್ ಆ್ಯಂಡ್ ಥರ್ಡ್ ಡೂಪ್ಲೆಕ್ಸು. ಇದು BBMP ಕನ್ವೆನ್ಷನ್ ಏಕ್ ಹತ್ತ 30ಕ್ಕೆ 50 ಬರುತ್ತೆ. ಇದು ಸೌತ್ ಗೇಟ್ ಈಸ್ಟ್ ಮೇನ್ ಡೋರ್ ಕೊಟ್ಟಿರುವಂಥ ಮನೆ. ಎಲ್ಲಿ ಬರುತ್ತೆ ಅಂದರೆ ಸಪ್ತಗಿರಿ ಲೇಔಟು 6th ಮೇನ್ ರೋಡು. ಇದು ಟಾಟಾ ಪ್ರೊಮೋಟೋ ಅಪಾರ್ಟ್ಮೆಂಟ್ ಏನು ನೋಡ್ತಾ ಇದ್ದೀರಲ್ಲ, ಎಕ್ಸಾಕ್ಟ್ಲಿ ಇದ್ರ ಹಿಂದ್ಗಡೆನೇ ಬರುತ್ತೆ. ಈ ಮನೆಯ ಬಗ್ಗೆ ಫುಲ್ ಡೀಟೇಲ್ಸ್ ಬೇಕಂದರೆ ಫುಲ್ ವಿಡಿಯೋನ ವಾಚ್ ಮಾಡಿ. ಇರುತ್ತೆ. ಇದು ಗ್ರೌಂಡ್ ಫ್ಲೋರಲ್ಲಿ ಇರುವಂತಹ ಪಾರ್ಕಿಂಗ್ ಲೇಔಟ್ ಆಯಿತು. ಮೇಲ್ಗಡೆ ಹೋಗಿ ಈಗ ಲೆಫ್ಟ್ ಸೈಡಲ್ಲಿ ನಮಗೆ ಒಂದು 1 BHK ಬರುತ್ತೆ. ಇಲ್ಲಿ ರೈಟ್ ಸೈಡಿಗೆ ಹೋದರೆ ನಮಗೆ 2 BHK ಮತ್ತು ಡೂಪ್ಲೆಕ್ಸ್ ಮನೆ. ಇನ್ನೊಂದು ಪ್ಲಸ್ ಪಾಯಿಂಟ್, ನಮಗೆ ಈ ಮನೆಗೆ ಲಿಫ್ಟ್ ಸಿಗುವಂಥದ್ದು. ಲಿಫ್ಟ್ ಕೂಡ ತೋರಿಸ್ಕೊಡ್ತೀನಿ. ಇದೊಂದು ಪಾರ್ಕಿಂಗ್ ಲೇಔಟು. ಇಲ್ಲಿ ಎಂಟ್ರಿ ಆಗ್ತಾ ಇದ್ದಂಗೆ ನಮಗೆ ಲಿಫ್ಟ್ ಬರುತ್ತೆ. ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್ ಮತ್ತು ಟಾಪ್ ಫ್ಲೋರ್ಗೆ ಮ್ಯಾಕ್ಸಿಮಮ್ ಈ ಬಿಲ್ಡಿಂಗ್ ಟಾಪ್ ಏನಿದೆಯಲ್ಲ ಅಲ್ಲಿವರೆಗೂ ಲಿಫ್ಟು ಕನೆಕ್ಟಿವಿಟಿ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಸ್ವಲ್ಪ ವರಾಂಡ ಬಿಟ್ಟಿದ್ದಾರೆ 1 BHKಗೋಸ್ಕರ. ಮೇಲ್ಗಡೆ ಲೈಟಿಂಗ್ ವರ್ಕ್ ಎಲ್ಲ ಮಾಡಿಕೊಟ್ಟಿದ್ದಾರೆ. ಫುಲ್ ಫಿನಿಶಿಂಗ್ ಮಾಡಿ ಕೊಟ್ಟಿರೋಂಥ ಬಿಲ್ಡಿಂಗ್ ಇದ್ದಾವೆ.
ಆಗಿರುತ್ತೆ ವೈಟು, ಇದು ಬ್ಲ್ಯಾಕ್ ಏನಿದೆಯಲ್ಲ ಇದು ನಮ್ಮದಾಗಿರುತ್ತೆ ಮೇಲ್ಗಡೆ ಹೋಗೋದಕ್ಕೆ. ಅದಕ್ಕಿಂತ ಮುಂಚೆ ನಮಗೆ ಇಲ್ಲಿ 2 BHK ಡೈನಿಂಗ್ ಟೇಬಲ್ನ ಹಾಕ್ಕೋಬೋದು. ಈ ಮನೆಯ ಒಂದು ಮಾಸ್ಟರ್ ಬೆಡ್ರೂಮ್. ಇಲ್ಲಿ ಕಿಂಗ್ ಸೈಜ್ದು 2 ಬೇಕಾದ್ರೆ ಕಾಟ್ನ ಹಾಕ್ಕೋಬೋದು, ಅಷ್ಟು ಸ್ಪೇಸ್ ಇದೆ. ನಾನು ನಿಮಗೆ ಒಂದು ಅಂದಾಜು ಹೇಳ್ತಾ ಇರೋದು. ಪ್ರತಿಯೊಂದು ಟೀ ಕುಡ್ಡು ಮೇನ್ ಡೋರ್ಗಳಾಗಿರುತ್ತೆ ಮನೆಯದು. ಈ ಮನೆಯ ಹೈಲೈಟು, ಈ ಬಿಲ್ಡಿಂಗ್ನ ಹೈಲೈಟು ಮನೆ ಇದಾಗಿರುತ್ತೆ. ಸೆರಾಮಿಕ್ ಟೈಲ್ಸ್ 2x4 ವೆಟರ್ ಟೈಲ್ಸು, ಹಾಗೆ ಬಿಗ್ ಹಾಲು ಸಿಂಪಲ್ಲಾಗಿ ಮಾಡಿಕೊಟ್ಟಿರುವಂಥದ್ದು.
ಇದು ಒಂದು ಹಾಲ್ನ ಲುಕ್ ಆಗಿರುತ್ತೆ ಗೆಳೆಯರೆ. ಪೂಜಾ ರೂಮ್ ಕೂಡ ನಮಗೊಂದು ಸಿಗುತ್ತೆ, ಎಲ್ಲ ಟೀ ಕುಡ್ಡಲ್ಲಿ ಮಾಡಿ ಕೊಟ್ಟಿರೋಂಥದ್ದು. ಇಂಟೀರಿಯರ್ ಮಾಡಿಸ್ಕೋಬೇಕಾದ್ರೆ ನಿಮಗೆ ದೇವ್ರ ಮನೆಯಲ್ಲೂ ಕೂಡ ಯಾವ ಥರ ಬೇಕೋ ಆ ಥರ ಇಂಟೀರಿಯರ್ನ ಮಾಡಿಸ್ಕೊಳ್ಳಿ. ಇಲ್ಲ ಅಂದರೆ ಸಿಟ್ಟಿಂಗಲ್ಲಿ ಕೂತ್ಕೊಂಡ್ರೆ ಇವರೇ ನಿಮಗೆ ಯಾವ ಥರ ಬೇಕು ಆ ಥರ ಮಾಡಿ ಕೊಡ್ತಾರೆ. ಇದು ಡ್ಯೂಪ್ಲೆಕ್ಸು, ಮೇಲ್ಗಡೆ ಹೋಗೋದಕ್ಕೆ ಸ್ಟೇರ್ಕೇಸ್ ಕೊಟ್ಟಿದ್ದಾರೆ. SS ಅಟ್ಯಾಚ್ಮೆಂಟು ಟಫನ್ ಗ್ಲಾಸಿ ಹಾಕಿ ಕೊಟ್ಟಿದ್ದಾರೆ. ಇದು ಕಿಚನ್ ರೂಮು, ಅಡುಗೆ ಮನೆ. ಈ ಅಡುಗೆ ಮನೆಯಲ್ಲಿ ನಾವು ಇಂಟೀರಿಯರ್ ಎಲ್ಲ ಅಲ್ಲಿ ಮಾಡಿಸ್ಕೊಂಡ್ರೆ ಇದು ಡೈನಿಂಗ್ ಹಾಲ್ ಏರಿಯಾ ಥರ ಯೂಸ್ ಮಾಡ್ಕೋಬೋದು. ಈ ಡೈನಿಂಗ್ ಹಾಲ್ ಏರಿಯಾ ನ್ಯಾಚುರಲ್ ಲೈಟಿಂಗಲ್ಲಿ ಬರುವಂಥದ್ದು. ಟಾಪ್ ಟು ಬಾಟಮ್ ನಮಗೆ ಸ್ಕೈಲೈಟು ಸಿಗುತ್ತೆ. ಟೋಟಲ್ ಈ ಡ್ಯೂಪ್ಲೆಕ್ಸ್ ಮನೆಗೆ 4 ಬೆಡ್ರೂಮ್ ಸಿಗುವಂಥದ್ದು. ಲೈಕ್ ನೋಡಿ ಎಷ್ಟು ಚೆನ್ನಾಗಿದೆ. ಅಲ್ಲಿ ಡೈನಿಂಗ್ ಹಾಲ್ ಏರಿಯಾ ಮಾಡಿಕೊಂಡ್ರೆ ಬೆಳಕಲ್ಲಿ ಕೂತ್ಕೊಂಡು ಊಟ ಮಾಡೋ ಥರ ಫೀಲ್ ಆಗುತ್ತೆ. ಇಂಟೀರಿಯರ್ ಎಲ್ಲ ನಿಮ್ದು ಎಕ್ಸ್ಟ್ರಾ ಇದ್ದರೆ ಇಲ್ಲಿ ಮಾಡ್ಕೋಬೋದು. ಇಲ್ಲಿ ನಮಗೆ ಮತ್ತೆ ಒಂದು ಸೀನಿಯರ್ ಸಿಟಿಜನ್ ರೂಮ್ ಈ ಡ್ಯೂಪ್ಲೆಕ್ಸಿಗೆ ಅಂತ ಹೇಳ್ತೀನಿ ನಾನು, ಯಾಕಂದರೆ ಮೇಲ್ಗಡೆ ಇನ್ನೂ 3 ಬೆಡ್ರೂಮ್ಗಳಿದ್ದಾವೆ. ಇದು ಕಿಂಗ್ ಸೈಜ್ 2 ಕಾಟ್ನ ಹಾಕ್ಕೋಬೋದು, ಅಷ್ಟು ದೊಡ್ಡದಾಗಿದೆ. ಕೆಳಗಡೆ ಏನು ನೋಡಿದ್ರಲ್ಲ ಆ್ಯಸ್ ಇಟ್ ಈಸ್ ಅದೇ ಥರ ಬರುತ್ತೆ. ಕಲರಿಂಗ್ ಎಲ್ಲ ಕಂಪ್ಲೀಟಾಗಿ ಹೋಗಿದೆ. ಇಲ್ಲಿ 0 ವರ್ಕ್ ಇರೋದೀಗ ಏನೂ ಕೆಲಸ ಬಾಕಿ ಪೆಂಡಿಂಗ್ ಇಲ್ಲ, ಜಸ್ಟ್ ಕ್ಲೀನ್ ಮಾಡಿ ಕೊಡ್ತಾರೆ ಒಂದ್ಸಲ. ಟಾಪ್ ಟು ಬಾಟಮ್ ಬೆಡ್ರೂಮ್ ಟೈಲ್ಸ್ ಕೊಟ್ಟಿದ್ದಾರೆ, ಫಿಟ್ಟಿಂಗ್ ಎಲ್ಲ ಆಗೋಗಿದೆ. ನೈಸ್ ವರ್ಕ್. ಅದೇ ಥರ ನಮ್ಗೆ ಇಲ್ಲೊಂದು ಬಾಲ್ಕನಿ ಸಿಗುವಂಥದ್ದು. ನೀವೇನು ಕೆಳಗಡೆ ನೋಡಿದ್ರಲ್ಲ ಆ್ಯಸ್ ಇಟ್ ಈಸ್ ಸೇಮ್ ಟು ಸೇಮ್ ಅದೇ ಥರ ಈ ರೂಮ್ ಬರುತ್ತೆ. ಹೊರಗಡೆ ಗ್ರೀನರಿ. ಓಕೆ, ಈ ಸೆಕೆಂಡ್ ಫ್ಲೋರಲ್ಲಿ ಇಷ್ಟು ಇರುವಂಥದ್ದು ಮನೆ. ಮಾತ್ರ ಕನ್ಸ್ಟ್ರಕ್ಷನ್ನು ನೆಕ್ಸ್ಟ್ ಲೆವೆಲಲ್ಲಿ, ಅಂದರೆ ಕ್ವಾಲಿಟಿಯಾಗಿ ಕೊಟ್ಟಿದ್ದಾರೆ, ಡೌಟ್ ಇಲ್ಲ. ನಿಮಗೆ UPS ಪಾಯಿಂಟ್ ಎಲ್ಲ ನಿಮ್ಗೆ ಅಲ್ಲೇ ಸಿಗುತ್ತೆ, ಚೆನ್ನಾಗಿದೆ. ಈಗ ಮೇಲ್ಗಡೆ ಹೋಗ್ತಾ ಇದ್ದೀನಿ, ತೋರಿಸೋಣ ಬನ್ನಿ. ಇದು ಹಾಲ್ನ ಲುಕ್ಕಾಗಿರುತ್ತೆ, ಇಷ್ಟು ದೊಡ್ಡದಾಗಿ. ಇದು ಕಿಚನ್ ರೂಮು, ಅದು ಒಂದು ಬೆಡ್ರೂಮು. ಈಗ 3 ಬೆಡ್ರೂಮ್ ಇರೋದು ಮೇಲ್ಗಡೆ, ಅಂದರೆ 3rd ಫ್ಲೋರಲ್ಲಿ. ಫುಲ್ ಸುತ್ತಲೂ ನಮಗೆ ಟಫನ್ ಗ್ಲಾಸ್ ಮಾಡಿಕೊಟ್ಟಿದ್ದಾರೆ, ನ್ಯಾಚುರಲ್ ಲೈಟ್ ಬರೋ ಥರ ಸ್ಕೈಲೈಟ್ನು ಕೊಟ್ಟಿರೋಂಥದ್ದು. ಆ ರೂಮ್ಗಳು ಕಂಪೇರ್ ಮಾಡಿದರೆ ಇಲ್ಲೇ ಹೊರಗಡೆನೇ ವರಾಂಡ ಇಷ್ಟು ಸ್ಪೇಸ್ ನಮಗೆ ಸಿಗುತ್ತೆ. ಯಾಕಂದರೆ ಇದು 30x50 ಅಲ್ವಾ, ಹೆವಿ ಸ್ಪೇಸ್ ಸಿಗುವಂಥ ಮನೆ ಇದಾಗಿರುತ್ತೆ. ನನ್ನ ಪಕ್ಕದಲ್ಲೇ ರೈಟ್ ಸೈಡಿಗೆ ಒಂದು ರೂಮ್ ಇದೆ, ತೋರಿಸ್ಕೊಡ್ತೀನಿ. ಏನು ಕೆಳಗಡೆ ನೋಡಿದಾರಲ್ಲ ಆ್ಯಸ್ ಇಟ್ ಈಸ್ ಅದೇ ಥರ ಇರುತ್ತೆ. ಕೆಲಸ ಮಾಡೋರು ಅವ್ರ ಸಾಮಾನುಗಳನ್ನ ಇಟ್ಕೊಂಡಿದ್ದಾರೆ. ನಾಳೆ ಶಿಫ್ಟ್ ಆಗುತ್ತೆ, ಇದೆಲ್ಲ ಕ್ಲೀನ್ ಆಗುತ್ತೆ ನಾಳೆ. ಸೇಮ್ ಇಲ್ಲಿ ಒಂದು ಬಾತ್ರೂಮ್ ಬರುತ್ತೆ ಆ್ಯಂಡ್ ಒಂದು ಬಾಲ್ಕನಿ ಬರುತ್ತೆ. ಬಾತ್ರೂಮ್ ಅಂತೂ ಬಿಗ್ಗಾಗಿ ಕೊಟ್ಟಿದ್ದಾರೆ, ಡೌಟೇ ಇಲ್ಲ. ಸೇಮ್ ಕೆಳಗಡೆ ಏನು ನೋಡಿದಾರಲ್ಲ ಆ್ಯಸ್ ಇಟ್ ಈಸ್ ಅದೇ ಥರ ಬರುವಂಥದ್ದು. ಫಿಟ್ಟಿಂಗ್ ಎಲ್ಲ ಆಲ್ರೆಡಿ ಆಗೋಗಿದೆ. ಈ ಡ್ಯೂಪ್ಲೆಕ್ಸ್ ಮನೆಯಲ್ಲಿ ಈ ರೂಮಲ್ಲಿರುವಂತಹ ಬಾಲ್ಕನಿ ಎಲ್ಲ ರೂಮ್ಗಿಂತ ದೊಡ್ಡ ಬಾಲ್ಕನಿ ಇದಾಗಿರುತ್ತೆ. ಯಾಕಂದರೆ ಸಿಟ್ಔಟ್ ಇಲ್ಲಿ ಅಷ್ಟು ದೊಡ್ಡದಾಗಿ ಸ್ಪೇಸ್ನ ಮಾಡಿಕೊಟ್ಟಿದ್ದಾರೆ. ಟಫನ್ ಗ್ಲಾಸ್ ಹಾಕಿ ಕೊಟ್ಟಿರುವಂಥದ್ದು, ಮೋಲ್ಡಿಂಗ್ ಟರ್ಸ್ ಇರುವಂಥದ್ದು ನೋಡಿ. L ಶೇಪಲ್ಲಿ ಬಂದಿದೆ ಇದೆಲ್ಲ. ಹೆವಿ ದೊಡ್ಡ ಸ್ಪೇಸ್ನ ಇಲ್ಲಿ ಕೊಟ್ಟಿದ್ದಾರೆ. ಉಯ್ಯಾಲೆ ಪಾಯಿಂಟ್ ಎಲ್ಲ ಮಾಡಿದ್ದಾರೆ, ಈಸಿಯಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ಇಲ್ಲಿ. ಸರಿನಾ? ಇದು ಒಂದು ರೂಮು, ಅಂದರೆ ಕೆಳಗಡೆದು ಒಂದು ಸೇರಿ ಇದು 2ನೇ ರೂಮ್ ಆಗುತ್ತೆ. ಇನ್ನು 2 ರೂಮ್ ಅಲ್ಲಿ ಆಪೋಸಿಟ್ ಕಾಣಿಸ್ತಾ ಇದೆ ನಿಮಗೆ. ಇದು ಟಫನ್ ಗ್ಲಾಸು. ಇಲ್ಲಿ ಆಫೀಸ್ ವರ್ಕ್ ನೀವು ಏನಾರು ಮಾಡೋ ಹೋಗಿದ್ರೆ ಬೇಕಾದ್ರೆ ಇಲ್ಲಿ ಮಾಡ್ಕೋಬಹುದು, ಆ ಥರ ಸ್ಪೇಸ್ ಮಾಡಿಕೊಟ್ಟಿದ್ದಾರೆ. ಇಲ್ಲಿ 3ನೇ ಬೆಡ್ರೂಮು. 3ನೇ ಬೆಡ್ರೂಮು ಅಷ್ಟೇ ಆ್ಯಸ್ ಇಟ್ ಈಸ್ ಹೆವಿ ಬಿಗ್ ಆಗಿದೆ. ಕಿಂಗ್ ಸೈಜ್ ಕಾಟ್ನ ಈಸಿಯಾಗಿ ಹಾಕ್ಕೋಬೋದು. UPVC ಸ್ಲೈಡಿಂಗ್ ವಿಂಡೋ ವಿತ್ ಮಸ್ಕಿಟೋ ಲೇಯರ್ ಬರುತ್ತೆ. ಹಾಗೆ ಇಲ್ಲಿ ನಮಗೊಂದು ಅಟ್ಯಾಚ್ ಬಾತ್ರೂಮ್ ಬರುವಂಥದ್ದು. ಮೆಟೀರಿಯಲ್ ಕಜರಿಯಾ ಟೈಲ್ಸು ಚೆನ್ನಾಗಿ ಕೊಟ್ಟಿದ್ದಾರೆ, ಡೌಟೇ ಇಲ್ಲ. ಜಾಗರ್ ಬೇಸಿಕ್ ಫಿಟ್ಟಿಂಗ್ ಬರುತ್ತೆ. ಇಲ್ಲಿ ನೀವು ವಾರ್ಡ್ರೋಬ್ ಬರಬೇಕಾದ್ರೆ ಮಾಡ್ಕೊಳ್ಳೋದಕ್ಕೆ ಸ್ಪೇಸ್ ನಮ್ಗೆ ಕೊಟ್ಟಿದ್ದಾರೆ, ಮಾಡ್ಕೋಬೋದು.
ಸರಿನಾ. ಇದು 3ನೇ ಬೆಡ್ರೂಮ್ ಆಗಿರುತ್ತೆ. ಈ ಮನೆಯ 4ನೇ ಬೆಡ್ರೂಮ್ ತೋರಿಸ್ಕೊಡ್ತೀನಿ ಬನ್ನಿ. ಇದು 4ನೇ ಬೆಡ್ರೂಮು. ನೀವು ಮಲ್ಟಿಪರ್ಪಸ್ ಯೂಸ್ ಥರ ಯೂಸ್ ಮಾಡ್ಕೋಬೋದು. ಅಂದರೆ ಹೋಮ್ ಥಿಯೇಟರು, ಯೋಗ, ಜಿಮ್ಮು ಅಥವಾ ರೂಮ್ ಥರನೇ ಕನ್ವರ್ಟ್ ಮಾಡ್ಕೋಬೋದು, ಡೌಟ್ ಇಲ್ಲ. ಇದು 4ನೇ ಬೆಡ್ರೂಮ್ ಅಥವಾ ಮೇಲ್ಗಡೆ ಗೆಸ್ಟ್ ಬೆಡ್ರೂಮ್ ಥರದ್ದು ಮಾಡ್ಕೋಬೋದು. ಅದು ಮಾಸ್ಟರ್ ಬೆಡ್ರೂಮ್ ಥರ ಮಾಡ್ಕೊಳ್ಳಿ. ಇದು ಮಾಸ್ಟರ್ ಬೆಡ್ರೂಮ್ ಥರ ಮಾಡ್ಕೊಂಡ್ರೆ ಇದು ಚಿಲ್ಡ್ರನ್ ಬೆಡ್ರೂಮ್ ಥರ ಮಾಡ್ಕೋಬೋದು. ಇದು ಗೆಸ್ಟ್ ಬೆಡ್ರೂಮ್ ಥರ ಮಾಡ್ಕೋಬೋದು. ಇನ್ ಕೇಸ್ ನಿಮ್ಗೆ ಇನ್ನೊಂದು ರೂಮ್ ಬೇಕಂದರೆ ಇದಕ್ಕೂ ಕೂಡ ಒಂದು ವಾಲ್ ಕಟ್ಕೊಂಡ್ರೆ ನಿಮಗೆ ಫ್ಯೂಚರಲ್ಲಿ ಒಂದು ರೂಮ್ ಸಿಗುತ್ತೆ. ಇಲ್ಲೂ ಕೂಡ ಸ್ಪೇಸ್ ಅಂದರೆ ಲಿಫ್ಟು ಟಾಪ್ವರೆಗೂ ಬಂದಿದೆ. ಇಲ್ಲಿ ಲಿಫ್ಟ್ ಇಲ್ಲ, ಹೊರಗಡೆಯಿಂದ ಮತ್ತು ಮೇಲ್ಗಡೆವರೆಗೂ ಬರುತ್ತೆ. ಸ್ಪೇಸ್ ಸಿಕ್ಕಿದೆ ನಮಗಿಲ್ಲಿ. ಮೇಲ್ಗಡೆ ಹೋಗೋಣ. ನೋಡಿ, ನ್ಯಾಚುರಲ್ ಲೈಟ್, ಬಿಸಿಲು ಎಷ್ಟು ಚೆನ್ನಾಗಿ ಬಂದಿದೆ ಮನೆ ಒಳಗಡೆನೆ. ಬೆಳಕು ಮಾತ್ರ ಮನೆಗೆ ತುಂಬ ಚೆನ್ನಾಗಿ ಕವರ್ ಆಗ್ತಾಯಿದೆ. 3 ಬೆಡ್ರೂಮ್ ಇರುವಂತಹ 2nd ಫ್ಲೋರು ಮುಗೀತು. ಈಗ ಟಾಪ್ ಫ್ಲೋರಲ್ಲಿ ಬಂದಿದ್ದೀನಿ. 3rd ಫ್ಲೋರ್ ಇದು ಟಾಪ್ ಫ್ಲೋರ್. ಇದು ಟಾಪ್ ಫ್ಲೋರಲ್ಲಿ ವಾವ್ ಅನ್ನೋ ಥರ ಲುಕ್ಕು ಇರುತ್ತೆ. ಇಲ್ಲಿ ಮೇಲ್ಗಡೆಯಿಂದ ಕೆಳಗಡೆ ನಿಮಗೆ ಸ್ಕೈ ಲೈಟು ಹಾಕಿರೋದ್ರಿಂದ ನ್ಯಾಚುರಲ್ ಲೈಟ್ ಏನಿದೆಯಲ್ಲ, ಡೈನಿಂಗ್ ಟೇಬಲ್ ಅಂತ ಹೇಳಿದ್ನಲ್ಲ ಅಲ್ಲಿಗೆ ಹೋಗುತ್ತೆ. ₹2,80,00,000 ಕೇಳ್ತಾ ಇದ್ದಾರೆ. 2 CR 80 lakhs, ಸ್ಲೈಟ್ಲಿ ನೆಗೋಷಿಯೇಟ್ ಇದೆ. ಇನ್ನೂ ತುಂಬ ಡೀಟೇಲ್ಸ್ ಬೇಕಂದ್ರೆ ಈ ಮನೆ ಬಗ್ಗೆ ಓನರ್ ನಂಬರ್ಗೆ ಫೋನ್ ಮಾಡಿ ಡೀಟೇಲ್ಸನ್ನು ತಿಳ್ಕೊಳ್ಳಿ. ಲೊಕೇಶನ್ ಮಾತ್ರ ಸಖತ್ತಾಗಿದೆ. ಇನ್ನು ಹೆಚ್ಚಿನ ವೀಡಿಯೋಗಳು ಬೇಕನ್ನೋಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.